ಬಾಯ್ ಬಿಡೋ. ಇಷ್ಟು ಚಿಕ್ಕ ವಯಸ್ಸಿಗೆ ಸುಳ್ಳು ಹೇಳ್ತೀಯಾ? ಸುಳ್ಳು ಹೇಳೋದು ಕಲ್ತಿದ್ಯಾ? ಸುಳ್ಳು ಹೇಳೋದು. ಗಿರ್ಜಮ್ಮ, ಇಂಥ ವಯಸ್ಸಿಗೆ ಸುಳ್ಳು ಹೇಳೋದು ಕಲಿಕಂಬಕ್ಕದೇನು ಇಂಜಿನಿಯರಿಂಗ್ ಕೋರ್ಸ ಮರ್ರೆ? ಪಾಪ ಮಗು 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 ಅಂತ ಅನ್ಕೊಂಡಿದ್ದಕ್ಕೆ ಈ ತರ ಬತ್ತಿ ಇಟ್ಟಿರೋದು. ಬಾವ, ಅವ್ನಿನ್ನೂ ಚಿಕ್ಕ ಹುಡ್ಗ, ಅವ್ನ್ ಈ ರೀತಿ ಎಲ್ಲ ಮಾಡಿರಲ್ಲ. ಎಲ್ಲೋ ನೀವೇ ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಕರೆಕ್ಟ್ ಆಗಿ ಹೇಳಿದ್ರಿ ಚಿಕ್ಕ. ಬಾರ ಇಲ್ಲಿ. ಗೌರಿ, ಇವ್ನ ಮುಖ ಸಪ್ಪಗ್ ಮಾಡ್ಕೋತಾ ಇದ್ದಾನೆ ಅಂತ ಕರೆಕ್ಟ್ ಬೇಡ. ಇವನಿಗೆ ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಚೆನ್ನಾಗ್ ಗೊತ್ತು. ಎಲ್ಲ ಇವ್ರಪ್ಪನ್ ತರಾನೇ. ಏಯ್, ಅವನ ವಿಚಾರಕ್ಕೆ ನನ್ನ ಮದ್ದಿಗೆ ತರ್ತಾ ಇದ್ದೆ ನೀನು? ರೀ, ನೀವ್ ಯಾಕ್ರಿ ಹೊಸ ಮೊಬೈಲ್ ತಗೊಂಡ್ರಿ? ಯಾಕ್ರಿ ಅದ್ರಲ್ಲಿ ಗೇಮ್ ಹಾಕೊಂಡ್ರಿ? ಗಿರ್ಜಮ್ಮ, ಜನರು ಡಬ್ಬಲ್ ಗೇಮ್ ಆಡುವಂತ ಇಂಥ ಕಾಲದಲ್ಲಿ ಪಾಪ ಮಗು ಸಣ್ಣಕ್ಕೆ ಗೇಮ್ ಆಡ್ತಪ್ಪ. ಅದಕ್ಕೆ ಅಂತ ನೀವು ಬೈ ಪ್ರೋಗ್ರಾಮ್ ಇಟ್ಕೊಂಡ್ರಿ? ಚಿಕ್ಕಪ್ಪ ಚಿಕ್ಕಮ್ಮ, ನಿಮಗ್ ವಿಷಯ ಗೊತ್ತಿಲ್ಲ. ಇವ್ನ ಎಂತ ಕೆಲಸ ಮಾಡಿದಾನೆ ಗೊತ್ತಾ? ರಾತ್ರಿ ಅಪ್ಪನ ಫೋನ್ ಕದ್ದು ಗೇಮ್ ಆಡೋದಲ್ದೆ 3,500 ರೂಪಾಯಿ ಕಳೆದಿದ್ದಾನೆ. ಅಯ್ಯಬ್ಯಾ, ಅಕೌಂಟ್ ಅಲ್ಲಿ ಇದ್ದಿದ್ದೆ 3,500 ಕಾಶಿ ಅವ್ರೆ. ಅದೇ ಲಕ್ಷ ಲಕ್ಷ ಇದ್ದಿದ್ರೆ ಎಲ್ಲ ನುಂಗಿ ನೀರು ಕುಡ್ದಿರೋನು. ಈ ವಯಸ್ಸಿಗೆ ಇವ್ನು 3,500 ಕಳೆದಿದ್ದಾನೆ ಅಂದ್ರೆ ಮುಂದೆ ಎಂತ ಮಹಾ ಪಟಿಂಗ ಆಗ್ಬೋದು ಲೆಕ್ಕ ಹಾಕೊಳ್ಳಿ. ನಿಮ್ಮಪ್ಪನ್ನೇ ಮೀರಿಸ್ತಿ ಹಾಕೋಣ ನೀನು. ಅಪ್ಪ ಅಪ್ಪ, ನೀನು ಪಟಿಂಗನ? ಚೇಚೆ ಇಲ್ಲ ಕಣೋ. ಮತ್ತೆ ಅಪ್ಪನ್ನು ಮೀರ್ಸೋ ಪಟಿಂಗ ಆಗ್ತೀಯ ಅಂತ ಅಮ್ಮ ಹೇಳ್ತಿದ್ದಾಳೆ. ಗಿರಿ ಗಿರಿ, ನಾನು ಪಟಿಂಗನ? ರೀ ಅಪಾರ್ಥ ಮಾಡ್ಕೋಬೇಡ್ರಿ. ನೋಡಿ, ಇವನು ಮಾತ್ ಮರ್ಸೋದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾನೆ. ಎಲ್ಲ ಆಗಿದ್ದು ನಿಮ್ಮ ಮೊಬೈಲಿಂದಾನೆ. ಅಯ್ಯ, ಹೋಗಿ ಬಂದು ನನ್ನ ಮೊಬೈಲ್ ಬಗ್ಗೆ ಯಾಕೆ ಹೇಳ್ತೀಯ ನೀನು? ಕಾಶಿ ಅವರೇ, ಮೊನ್ನೆ ಕರೆಂಟ್ ಹೋಗಿತ್ತು. ನಾನು ಮೊಬೈಲ್ ನೋಡ್ಕೊಂಡು ಕೂತಿದ್ದೆ. ನೋಡಿ, ನೀವು ಮೊಬೈಲ್ ನೋಡ್ತಾ ಇರೋದಕ್ಕೆ ಕರೆಂಟ್ ಹೋಗಿದ್ದು ಅಂತ ಹೇಳ್ತಾಳೆ. ಸಂಕಷ್ಟ ಚತುರ್ಥಿ ದಿವಸ ಚಂದ್ರ ಲೇಟ್ ಆಗಿ ಬಂದ. ಮೊಬೈಲ್ ನೋಡ್ಕೊಂಡು ಕೂತಿರಿ, ಬಂದಿರೋ ಚಂದ್ರನು ಮುಳುಗೋಗ್ತಾನೆ ಅಂತ ಹೇಳ್ತಾಳೆ. ಗಿರಿ ಗಿರಿ, ನನ್ನ ಮೊಬೈಲ್ ಬಗ್ಗೆ ನಿನಗೆ ಯಾಕೆ ಇಷ್ಟೊಂದು ಮುರಿ? ಯಾಕೆ ಅಂದ್ರೆ ಆ ಮೊಬೈಲ್ ಬಂದಾಗ್ಲಿಂದ ನೀವು ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ, ನನಗೆ ಟೈಮ್ ಕೊಡ್ತಾ ಇಲ್ಲ. ಆಹಾ ಗಿರಿ, ಎಂಥ ಮಾತು ಹೇಳ್ಬಿಟ್ಟೆ. ಆಫೀಸ್ ಬಿಟ್ಟ ತಕ್ಷಣ ಡೈರೆಕ್ಟ್ ಆಗಿ ಮನೆಗೆ ಬರ್ತೀನಿ. ನಿನ್ ಜೊತೆಲೇ ಕೂತ್ಕೊಂಡು ಊಟ ಮಾಡ್ತೀನಿ. ರಾತ್ರಿಯಿಂದ ಬೆಳಗ್ಗೆವರೆಗೂ ನಿನ್ ಪಕ್ಕದಲ್ಲೇ ಮಲಗಿರ್ತೀನಿ ಅಂತ ನನ್ನ ಬಗ್ಗೆ ಎಂಥ ಮಾತು ಹೇಳ್ಬಿಟ್ಟೆ ಗಿರಿ. ವಿಶಾಲಾಕ್ಷಿ ವಿಶಾಲಾಕ್ಷಿ, ಎಕ್ಸ್ಕ್ಯೂಸ್ ಮೀ. ಎಂಥ ಸೊಸೆ ತಂದ್ಬಿಟ್ಟೆ ವಿಶಾಲಾಕ್ಷಿ. ಯಾವ ಆಂಗಲ್ ಇಂದ ನೋಡಿದ್ರು ಮುತ್ತು ಮುತ್ತು. ನನಗೆ ಗೊತ್ತು ನನ್ನ ಮೊಬೈಲ್ ಮೇಲೆ ನಿನಗೆ ಯಾಕೆ ಅಷ್ಟೊಂದು ವರಿ ಅಂತ. ನಾನು ಮಾತ್ರ ಮೊಬೈಲ್ ತಗೊಂಡಿದ್ದೀನಿ, ನೀನು ಕೊಡ್ಸಿಲ್ಲ ಅಂತ ತಾನೆ? ಡೋಂಟ್ ವರಿ, ಬೋನಸ್ ಬರಲಿ, ನಿನಗೂ ಒಂದು ಕೊಡಿಸ್ಬಿಡ್ತೀನಿ. ಈಗ ಆಫೀಸಿಗೆ ಲೇಟ್ ಆಯ್ತು, ಬರ್ತೀನಿ. ಲೋ ನನ್ನ ಮಗನೇ, 3,500 ರೂಪೀಸು ನಿನ್ನ ಅಕೌಂಟಲ್ಲಿ ಬರ್ದಿದ್ದೀನಿ. ನೀನು ದೊಡ್ಡವನಾಗಿ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಬರೋ ಫಸ್ಟ್ ಸಂಬಳದಲ್ಲಿ ಆ ದುಡ್ಡನ್ನ ನಾನು ಕೊಡ್ಬಿಡ್ಬೇಕು. ಅಲ್ಲಿವರೆಗೂ ಮೊಬೈಲ್ನ ಮುಟ್ಟೋ ಹಾಗಿಲ್ಲ. ಒಂದು ವೇಳೆ ಮುಟ್ಟಿದ್ರು ಪ್ರಯೋಜನ ಇಲ್ಲ. ಬಿಕಾಸ್ ಐ ಚೇಂಜ್ ದ ಪಾಸ್ವರ್ಡ್. ಬಾಯ್. ಈಗಲೂ ನನ್ನ ಮೊಬೈಲ್ನ ಕಡಿಮೆ ಬಳಸ್ತೀನಿ ಅಂತ ಹೇಳಿಲ್ಲ, ಪಾಸ್ವರ್ಡೇ ಚೇಂಜ್ ಮಾಡ್ತೀನಿ ಅಂದ್ರು. ಅಯ್ಯೋ ಕರ್ಮ ಕರ್ಮ, ಯಾವಾಗ ಇವ್ರು ಈ ಮೊಬೈಲ್ ಹುಚ್ಚು ಹೋಗುತ್ತೋ ಏನೋ. ದೇವ್ರೆ ದೇವ್ರೆ, ಆ ಪಾಸ್ವರ್ಡ್ ನಂಗೆ ಗೊತ್ತಾಗೋ ಹಾಗೆ ಮಾಡಪ್ಪ. ಇಷ್ಟಕ್ಕೆಲ್ಲ ಯಾಕಮ್ಮ ಬೇಜಾರಾಗ್ತೀಯಾ? ಬೇಜಾರಾಗದೆ ಇರುತ್ತಾ ಮಾವ? ಇವ್ರು ನನಗೆ ಟೈಮೇ ಕೊಡ್ತಾ ಇಲ್ಲ. ಕೂತ್ರು ಫೋನು, ನಿಂತ್ರು ಫೋನು. ಅಲ್ಲಮ್ಮ, ಗಂಡಂದ್ರು ತಿಂಗಳಿಗೆ ಸಂಬಳ ಕೊಟ್ಟರೆ ಸಾಕು ಅನ್ನೋ ಈ ಕಾಲದಲ್ಲಿ ನೀನು ಟೈಮ್ ಬೇರೆ ಕೇಳ್ತಿದೆಯಲ್ಲಮ್ಮ. ಮಾವ, ನನಗೆ ಹಣನೂ ಬೇಡ, ಆಸ್ತಿನೂ ಬೇಡ. ಹಾಗಂತ ಅದಕ್ಕೆಲ್ಲ ವ್ಯಾಲ್ಯೂ ಇಲ್ಲ ಅಂತ ಅಲ್ಲ. ಆದರೆ ಪ್ರತಿದಿನ ರಾತ್ರಿ ಮಲ್ಗೋಕ್ಕೂ ಮುಂಚೆ ಗಿರಿ ಆಫೀಸಲ್ಲಿ ಹಾಗಾಯ್ತು ಗಿರಿ, ಹೀಗಾಯ್ತು ಗಿರಿ ಅಂತ ಅವ್ರು ಹೇಳ್ತಿದ್ರು. ನಾನು ಅಷ್ಟೇ, ಮನೇಲಿ ಹೀಗಾಯ್ತು, ಅಕ್ಕಪಕ್ಕದಲ್ಲೆಲ್ಲ ಏನಾಯ್ತು ಗೊತ್ತಾ ಅಂತೆಲ್ಲ ಒಬ್ರಿಗೊಬ್ರು ಮಾತಾಡ್ಕೊಂಡು ಅನ್ಯೋನ್ಯವಾಗಿದ್ವಿ. ಆದ್ರೆ ನಮ್ಮಿಬ್ರು ಮಧ್ಯ ಎರಡನೇ ಹೆಂಡತಿ ತರ ಈ ಹಾಳ ಸ್ಮಾರ್ಟ್ ಫೋನ್ ಬಂದ್ಬಿಟ್ಟಿದೆ. ಅಕ್ಕ, ಸ್ಮಾರ್ಟ್ ಫೋನು ಹೆಣ್ಣೋ ಗಂಡೋ ಅಂತ ಗೊತ್ತಿಲ್ಲದೆ ಅದೆಂಗೆ ಹೆಂಡತಿ ಅಂತ ಹೇಳ್ತೀಯಾ? ಓ ಗೌರಿ ಗೌರಿ, ಕನ್ಫ್ಯೂಸ್ ಆಗಿ ಕಂಗೆಟ್ ಕೂತಿರೋ ಟೈಮಲ್ಲಿ ಈ ಕರೆಕ್ಷನ್ಸ್ ಎಲ್ಲ ಬೇಕಾ? ನಮ್ಮಿಬ್ರು ಮಧ್ಯೆ ಯಾರೇ ಬಂದ್ರು ನನಗೆ ಇಷ್ಟ ಆಗಲ್ಲ. ಪ್ರತಿದಿನ ರಾತ್ರಿ ಆದ್ರೆ ಸಾಕು, ಆ ರೀಲ್ಸ್ ನೋಡ್ಕೊಂಡು ಕೂತಿರ್ತಾರೆ. ನನಗೆ ಆ ಸೌಂಡ್ ಕೇಳ್ತಾ ಇದ್ರೆ ಕಾಲಿಂದ ನೆತ್ತಿವರೆಗೂ ಉರಿಯುತ್ತೆ. ಬೇಡಮ್ಮ ಬೇಡ, ಅಲ್ಸರ್ ಆಗ್ಬಿಟ್ರೆ ಕಷ್ಟ. ಪ್ರತಿದಿನ
2 ದಾಸವಾಳ ದಳ ತಿಂದ್ಬಿಡು. ಯಾಕೆ? ಉರಿ ಕಮ್ಮಿ ಆಗಕ್ಕೆ. ಅವಯ್ಯ, ಅಕ್ಕ ಏನೋ ಕಷ್ಟ ಹೇಳ್ಕೊತಿದ್ದಾಳೆ, ನೀವು ಒಳ್ಳೆ. ಏನಮ್ಮ, ನನ್ನ ಮಗ ಏನ್ ನೋಡಬಾರ್ದು ನೋಡ್ದ, ಏನ್ ಮಾಡಬಾರ್ದು ಮಾಡ್ದ. ವಾಣಿ ನೋಡಿದ್ರೆ ತಪ್ಪು, ದೂರವಾಣಿನೂ ನೋಡಿದ್ರೆ ತಪ್ಪು ಅಂದ್ರೆ ಇದು ಯಾವ ನ್ಯಾಯನಮ್ಮ? ಮಾವ ಆಯ್ತು, ಗೊತ್ತಾಯ್ತು ಬಿಡಿ ನನಗೆ. ಅವ್ರಿಗಿದ್ದಾಗ ಅವ್ರಿಗೆ ಬೈದು ಅವ್ರ ಆಫೀಸಿಗೆ ಹೋದ್ಮೇಲೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ? ಆಯ್ತು ಆಯ್ತು ಬಿಡಿ, ನಿಮ್ಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಅವ್ರಿಗಂತೂ ಮೊದಲೇ ಇಲ್ಲ. ಇನ್ನು ನನ್ನ ಮಕ್ಕಳು 6 ಕೊಟ್ರೆ ಅವ್ರ ಕಡೆ, 60 ಕೊಟ್ರೆ ಮಾತ್ರ ಈ ಅಮ್ಮನ ಕಡೆ. ಅಯ್ಯೋ, ನನಗೆ ಯಾರು ಇಲ್ವೇ. ಗೌರಿ, ಮಾತ್ಕಾದ್ರೂ ನಾನು ಇದೀನಿ ಅಂತ ಹೇಳ್ಬೇಕಾದ್ರೆ ನೀನು. ಹಾ, ನಾನು ಇದ್ದೀನಿ. ಅದನ್ನು ಫೋನ್ ನೋಡ್ಕೊಂಡೆ ಹೇಳ್ತೀಯಲ್ಲೇ. ಆಯ್ತು ಬಿಡು, ಆಯ್ತು. ನನಗೆ ಯಾರು ದಿಕ್ಕಿಲ್ಲ, ನನಗೆ ನಾನೇ ದಿಕ್ಕು ಅಷ್ಟೇ. ಅಕ್ಕ, ನನ್ ಬಾವ ಹಾಕಿರೋ ಸ್ಟೇಟಸ್ ನೋಡ್ತಾ ಇದ್ದೀನಿ. ಏನು, ನನ್ನ ಮಗ ಸೇಲ್ಸ್ ಮ್ಯಾನ್ ಕೆಲಸ ಬಿಟ್ಬಿಟ್ಟು ಸ್ಟೋರಿ ಬೇರೆ ಬರೀತಾನ? ಎಲ್ಲಿ, ನಾನು ನೋಡ್ತೀನಿ. ಅಯ್ಯೋ, ಸ್ಟೋರಿ ಅಂದ್ರೆ ನಾವೇನ್ ಮಾಡ್ತೀವಿ, ಏನ್ ತಿಂತಾ ಇದೀವಿ, ಎಲ್ಲಿದ್ದೀವಿ, ನಮ್ಮ ಮನ್ಸಿಗೆ ಏನ್ ಅನ್ಸುತ್ತೋ ಅದನ್ನ ಮೊಬೈಲಲ್ಲಿ ಹಾಕಕ್ಕಿರೋ ಒಂದು ಆಪ್ಷನ್ನು. ಜಿರಿ, ಓದ್ತೀನಿ. ನಾನು ಎಲ್ಲರನ್ನೂ ನನ್ನವರೆಂದು ತಿಳಿದಿರುವೆ, ಆದರೆ ಅವರು ನನ್ನ ಹಾಗೆ ಯೋಚಿಸುತ್ತಾರೆ ಎಂದು ಭಾವಿಸುವುದು ನನ್ನ ತಪ್ಪು. ಆಕಾಶದಲ್ಲಿ ನಕ್ಷತ್ರಗಳು ಎಷ್ಟೇ ಇದ್ದರೂ ಚಂದ್ರನು ಒಂಟಿಯಾಗೇ ಇರುತ್ತಾನೆ. ಓ ಪಾಪ, ಭಾವ ಎಷ್ಟು ನೊಂದ್ಕೊಂಡಿದ್ದಾರೆ. ಎಲ್ಲಮ್ಮ, ನಾನು ನೋಡ್ತೀನಿ, ಕೊಡಿಲಿ. ನನಗೆ ನಾಟಕ ಆಡೋನ್ ಕಂಡ್ರೆ ಆಗಲ್ಲ. ಕೋಪ ಬಂದ್ರೆ ರೇಗಾಡ್ತೀನಿ, ಇಷ್ಟ ಬಂದ್ರೆ ನಗ್ತೀನಿ. ದ್ವೇಷ ತುಂಬಿಕೊಂಡು ತುಟಿ ಮೇಲೆ ಸಿಹಿ ಮಾತಾಡ್ಕೊಂಡು ನಟನೆ ಮಾಡಕ್ ಬರಲ್ಲ. ಅಯ್ಯೋ ಶಿವು, ಶಿವು, ಎಂತ ಮನಸ್ಸಪ್ಪ ನಿಂದು. ಮಾವ ಕೊಡಿಲಿ. ತಗೊಳಮ್ಮ. ಬದುಕು ಕ್ರಿಕೆಟ್ ಇದ್ದಂತೆ. ಸುತ್ತಲೂ ನಿಂತವರು ನಮ್ಮವರಂತೆಯೇ ಕಂಡರೂ ನಮ್ಮ ಸೋಲಿಗಾಗಿಯೇ ಕಾದು ಕುಳಿತಿರುತ್ತಾರೆ. ಇದೇ ಸತ್ಯ ಅಲ್ವಾ ಫ್ರೆಂಡ್ಸ್? ಇಂತಿ ನೊಂದಿರೋ ಜೀವ ಮತ್ತೆ ನೋಯಿಸ್ಬೇಡಿ. ಅಯ್ಯೋ ಅಯ್ಯೋ, ನಾನು ಅವ್ರ ಬಗ್ಗೆ ಅಪಾರ್ಥ ಮಾಡ್ಕೊಂಡ್ಬಿಟ್ನೆ. ಪಾಪ, ಅವ್ರು ಎಷ್ಟು ನೋವಲ್ಲಿದ್ದಾರೆ ಅಂತ ಅವ್ರು ಹಾಕಿರೋ ವಾಟ್ಸಪ್ ಸ್ಟೇಟಸಲ್ಲಿ ಗೊತ್ತಾಯ್ತು ನನಗೆ. ಚೆ, ಪಾಪ, ಮೊದಲು ಅವ್ರಿಗೆ ಫೋನ್ ಮಾಡಿ ಕ್ಷಮೆ ಕೇಳಿ ಅವ್ರಿಗೆ ಸಮಾಧಾನ ಮಾಡ್ತೀನಿ. ಹಾಂ ಹಾಂ. ನಗು ನಗುತ್ತಾ ನಲಿ ನಲಿ, ಏನೇ ಆಗಲಿ ಎಲ್ಲ ದೇವನ ಕಲೆಯಂದೇ ನೀ ತಿಳಿ, ಅದರಿಂದ ನೀ ಕಲಿ. ಟ್ಯಾವ್ ಡ್ಯಾವ್ ಡ್ಯಾವ್ ಡ್ಯಾವ್. ಹಲೋ, ಹೇಳಿಗಿರೇ ರೀ, ನೀವು ಆರಾಮಾಗಿದ್ದೀರ ತಾನೆ? ನನಗೇನಾಗಿದೆ? ಬೆಂಕಿ ಬಿರುಗಾಳಿ ತಂಪು ತಂಗಾಳಿ ತರ ಸೂಪರ್ ಆಗಿ ಸಕ್ಕತ್ತಾಗಿದ್ದೀನಿ. ಯಾಕೆ, ಏನಾಯ್ತು? ರೀ, ನೀವು ಹಾಕಿರೋ ಸ್ಟೇಟಸ್ ನೋಡಿದೆ, ಅದರಲ್ಲಿ ನೀವ್ಯಾಕೋ ತುಂಬಾ ನೋವಲ್ಲಿದ್ದೀರಾ ಅಂತ ಅನಿಸ್ತು. ಅದೇನೋ ನೊಂದಿರೋ ಜೀವ ಮತ್ತೆ ನೋಯಿಸ್ಬೇಡಿ ಅಂತೆಲ್ಲ ಸ್ಟೇಟಸ್ ಹಾಕೊಂಡಿದ್ದೀರಾ, ಏನಾಯ್ತು ರೀ? ನೋಡಿದ್ರಾ ನಾನು ಎಷ್ಟೊಂದು ದೇವ್ರ ಫೋಟೋ ಸ್ಟೇಟಸ್ ಹಾಕ್ದೆ, ಆಗ ಒಬ್ರಾದ್ರೂ ರಿಪ್ಲೈ ಮಾಡಿದ್ರಾ? ಅದೇ ಇವಾಗ ಹಿಂಗ ಹಾಕಿದ ತಕ್ಷಣ ಟಾಕಾ 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 ಅಂತ ಫೋನ್ ಮಾಡ್ಬಿಟ್ಟಿದಿರಲ್ಲ. ಈ ತರ ಸ್ಟೇಟಸ್ಗಳು ಯೂಟ್ಯೂಬ್ ಅಲ್ಲಿ ವಿತ್ ಮ್ಯೂಸಿಕ್ ಸಿಗುತ್ತೆ. ನಮ್ಮ ಮೂಡು ಹೆಂಗೆ ಇರ್ಲಿ, ಅವಾಗ ಈ ತರ ಸ್ಟೇಟಸ್ ಹಾಕ್ತಾ ಇದ್ರೆ ಅದನ್ನ ನೋಡಿದ ತಕ್ಷಣ, ಹೇ ಮಗ, ಯಾಕೋ, ಏನಾಯ್ತು, ಚೆನ್ನಾಗಿದ್ಯಾನೋ, ಹಾಳಾಗೋಗ್ಬಿಟ್ಟೇನೋ ಅಂತ ಕೇಳಕ್ಕೆ ಫೋನ್ ಮಾಡ್ತಾರೆ. ರೀ, ಹಲೋ ಹಲೋ ರೀ, ರೇ, ಕೇಳಿಸ್ತಿದ್ಯಾ? ಹಲೋ ಅಕ್ಕ, ಏನಾಯ್ತು? ಏನೋ ಜೋರಕ್ಕೆ ಸೌಂಡ್ ಆಯ್ತು, ಕಾಲ್ ಕಟ್ಟಾಗೋಯ್ತು. ಇನ್ನೊಂದ್ಸಲ ಮಾಡ್ತೀನಿ. ಅಯ್ಯೋ ದೇವ್ರೆ, ಮಾವ ಸ್ವಿಚ್ ಆಫ್ ಅಂತ ಬರ್ತದೆ. ಅಯ್ಯೋ, ಅಲ್ಲಿ ಏನಾಯ್ತಪ್ಪ? ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನೀ ಧೈರ್ಯವಾಗಿರಮ್ಮ, ಧೈರ್ಯವಾಗಿರು.
ಅಯ್ಯೋ ದೇವ್ರೆ, ನನ್ನ ಮಗನಿಗೆ ಏನು ಆಗದಿದ್ರೆ ಸಾಕಪ್ಪ. ಏನಾಯ್ತು ಅಂತ ಹೇಳ್ರಿ. ಏನಾಯ್ತು ಅಂತ ಹೇಳಿಗಿರಿ, ಅದೊಂದು ದೊಡ್ಡ ಕಥೆ. ಬಾಬಾ ಅದನ್ನೇ ಚಿಕ್ಕದಾಗಿ ಹೇಳಿ. ಅಕ್ಕ ಅಡ್ಗೆ ಮಾಡ್ಬೇಕು. ಹಾಗೆ ಬಜ್ಜಿಯೂ ಮಾಡ್ಕೊ ಬನ್ನಿ ಮರ್ರೆ. ಆಹಾ, ನೀವಿಬ್ರು ಗಂಡ ಹೆಂಡತಿ ಇದ್ದೀರಲ್ಲ, ನಾನು ಬಿದ್ದು ಒದ್ದಾಡ್ತಾ ಇದ್ದೀನಿ. ನಿಮಗೆ ಅಡುಗೆ ಚಿಂತೆ, ನಿಮಗೆ ಬಜ್ಜಿ ಚಿಂತೆ. ಇದು ನ್ಯಾಯನಾ? ನಿಮಗೆ ಬೇಡ ಅಂದರೆ ನನಗೂ ಬೇಡ. ಲೇ, ಬಜ್ಜಿ ಆಮೇಲೆ ಮಾಡಿಸ್ಕೊಳ್ತೀರಣ್ಣ. ಮೊದಲು ಇದು ಹೇಗಾಯ್ತು ಅಂತ ಹೇಳ. ಅಪ್ಪ, ನನ್ನ ಪಾಡಿಗೆ ನಾನು ಗಾಡೀಲಿ ಬರ್ತಾ ಇದ್ದೆ, ನೀವೆಲ್ಲ ಕುಟುಂಬ ಸಮೇತ ಸೇರ್ಕೊಂಡು ನನಗೆ ಕಾಲ್ ಮಾಡಿದ್ರ. ನಾನು ಜೋಶಲ್ಲಿ ಮೊಬೈಲ್ನ ಕಿವಿಗಿಟ್ಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ದೆ. ಅದು ಯಾವ ಗ್ಯಾಪಲ್ಲಿ ಬಂತೋ ಏನೋ, ಏನು ನಾಯಿ ಅದು ಅಡ್ಡ ಬಂತು, ನಾನು ಅಡ್ಡ ಬಿದ್ದೋದೆ. ಹಿಂಗಾಗೋಯ್ತು. ರೀ, ಇನ್ಮೇಲೆ ಗಾಡಿ ಓಡಿಸುವಾಗ ಮೊಬೈಲ್ನ ಬಳಸಬೇಡಿ. ಆಯ್ತು ಗಿರಿ, ನೀನು ಅಷ್ಟೇ. ಇನ್ಮೇಲೆ ನಾನು ಗಾಡಿ ಓಡಿಸ್ಬೇಕಾದ್ರೆ ಕಾಲ್ ಮಾಡಬೇಡ. ಇನ್ನೂ ನಿನಗೆ ಬುದ್ಧಿ ಬಂದಿಲ್ವಾ? ಇಷ್ಟಾದರೂ ಗಾಡಿ ಓಡಿಸ್ಬೇಕಾದ್ರೆ ಫೋನ್ ಬಂದರೂ ರಿಸೀವ್ ಮಾಡಬೇಡ. ಆಯ್ತಪ್ಪ, ಹಾಗೆ ಮಾಡ್ತೀನಿ. ಕಾಶಿ ಅವ್ರಿಗೆ ನನಗೆ ಕಷ್ಟ ಆದರೂ ಪರವಾಗಿಲ್ಲ, ನಿಮ್ಗೆ 2000 ರೂಪೀಸ್ ಕೊಡ್ತೀನಿ. ನನಗೆ ಅರ್ಜೆಂಟಾಗಿ ಒಂದು ಬ್ಲೂಟೂತ್ ತಂದು ಕೊಡ್ತೀರಾ? ಅಯ್ಯೋ, ಇಂಜೆಕ್ಷನ್ ಕೊಟ್ಟಾಗ ನೋವು ಕಮ್ಮಿ ಆಗಿತ್ತು, ನಿದ್ದೆ ಬಂತು. ಇವಾಗ ಇಂಜೆಕ್ಷನ್ ಪವರ್ ಕಮ್ಮಿ ಆಯಿತು ಅನಿಸುತ್ತೆ. ನೋವು ಸ್ಟಾರ್ಟ್ ಆಯಿತು, ನಿದ್ದೆ ಹೊರಟೋಯ್ತು. ಸ್ವಲ್ಪ ರೀಲ್ಸ್ ಆದರೂ ನೋಡೋಣ. ಬೇಡ, ಯಾವುದನ್ನು ಎಷ್ಟು ಬಳಸಬೇಕೋ ಅಷ್ಟೇ ಬಳಸಬೇಕು. ಮಿತಿಯಾಗಿ ಬಳಸಿದ್ದಿದ್ರೆ ನನಗೆ ಈ ಗತಿ ಬರ್ತಾ ಇರಲಿಲ್ಲ. ಭಗವಂತ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದ, ನಾನೇ ಕೇಳಲಿಲ್ಲ. ಈಗ ಚಿಕ್ಕದಾಗಿ ಪೆಟ್ಟು ಕೊಟ್ಟಿದ್ದಾನೆ. ಈಗಲೂ ನಾನು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನನ್ನ ಕಥೆ. ಈಗಲಾದ್ರೂ ಬುದ್ಧಿ ಬಂತಲ್ಲ ಶಿವಪ್ರಸಾದ್. ಭಗವಂತ, ಹೌದು ಭಗವಂತ, ನೀನು ಹೇಳಿದಾಗ ನಾನು ಕೇಳಲಿಲ್ಲ. ಅವಶ್ಯಕತೆಗಿಂತ ಹೆಚ್ಚಾಗೆ ಸ್ವಲ್ಪ ಓವರಾಗೆ ಮೊಬೈಲ್ನ ಯೂಸ್ ಮಾಡಿಬಿಟ್ಟೆ. ಅದಕ್ಕೀಗ ಶಿಕ್ಷೆನೂ ಅನುಭವಿಸ್ತಾ ಇದ್ದೀನಿ. ತಪ್ಪಾಯ್ತು ಭಗವಂತ. ಅತಿಯಾದ್ರೆ ಅಮೃತನೂ ವಿಷ ಅಂತ ನಾನು ನಿನ್ಗೆ ಅವತ್ತೇ ಹೇಳಿದ್ದೆ ಶಿವಪ್ರಸಾದ್. ನೀನ್ ನನ್ನ ಮಾತು ಕೇಳಿಲ್ಲ. ಅಂತ್ಯಕ್ಕೂ ಮೊದಲು ಬುದ್ಧಿ ಬಂತಲ್ಲ, ಒಳ್ಳೇದಾಯ್ತು. ಹೌದು ಭಗವಂತ, ಕೆಟ್ಟ ಮೇಲೆ ಬುದ್ಧಿ ಬಂದು ಅಂತ ಹೇಳ್ತಾರಲ್ಲ, ಆ ಮಾತು ನನ್ನ ವಿಷಯದಲ್ಲಿ ನಿಜ ಆಗೋಯ್ತು. ಬುದ್ಧಿವಂತಿಗೆನೂ ಅಷ್ಟೇ ಶಿವಪ್ರಸಾದ್. ಅತಿಯಾದ್ರೆ ಅದು ವಿಷಾನೇ. ಮನುಷ್ಯ ಎಲ್ಲಾ ಪ್ರಾಣಿಗಳಿಗಿಂತ ಬುದ್ಧಿವಂತ. ಆದ್ರೆ ಅವನ ಅತಿ ಬುದ್ಧಿವಂತಿಕೆಯಿಂದ ತನ್ನನ್ನ ತಾನು ವಿನಾಶ ಮಾಡ್ಕೊತಿದ್ದಾನೆ. ಅಷ್ಟೇ ಅಲ್ಲ, ಸೃಷ್ಟಿಯ ವಿನಾಶಕ್ಕೂ ಕೈ ಹಾಕಿದ್ದಾನೆ. ನೀನು ಹೇಳ್ತಿರೋದೆಲ್ಲ ನಿಜ, ಎಲ್ಲವನ್ನೂ ಒಪ್ಕೊಳ್ತೀನಿ. ಆದರೆ ನನಗೊಂದು ಡೌಟ್. ಅಲ್ಲ ಭಗವಂತ, ಮನುಷ್ಯ ತಂತ್ರಜ್ಞಾನ ಬಳಸ್ಕೊಂಡು ಇವತ್ತು ಚಂದ್ರನ ಮೇಲೆ ಕಾಲಿಟ್ಟಿದ್ದಾನೆ, ಮಂಗಳ ಗ್ರಹದ ಅಂಗಳಕ್ಕೂ ಇಳಿದಿದ್ದಾನೆ, ಕೋಟ್ಯಾಂತರ ಕಿಲೋಮೀಟರ್ ದೂರದಲ್ಲಿರೋ ನಕ್ಷತ್ರಗಳನ್ನೂ ಕಂಡು ಹಿಡಿದಿದ್ದಾನೆ. ಇದಕ್ಕೇನು ಹೇಳ್ತೀಯಾ? ಶಿವಪ್ರಸಾದ್, ಕೋಟಿ ಮೈಲಿಗಳಷ್ಟು ದೂರದಲ್ಲಿರೋ ನಕ್ಷತ್ರನ ಕಂಡು ಹಿಡಿಯೋ ಮನುಷ್ಯ ತನ್ನ ಮನೆಯಲ್ಲಿ ಮನೆಯವರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಕಂಡುಹಿಡಿಯೋದ್ರಲ್ಲಿ ವಿಫಲನಾಗಿದ್ದಾನೆ. ಚಂದ್ರನ ಮೇಲೆ ಕಾಲಿಟ್ಟಿರೋ ಮನುಷ್ಯ ಇಂದಿಗೂ ಎಷ್ಟೋ ಜನರನ್ನ ಜಾತಿಯ ನೆಪಗೊಟ್ಟಿ ದೇವಸ್ಥಾನದೊಳಗೆ ಕಾಲಿಡದಂತೆ ಮಾಡಿ ವಿಫಲನಾಗಿದ್ದಾನೆ. ಮೊಬೈಲ್ನ ಮುಂಬದಿ ಕ್ಯಾಮರಾದಲ್ಲಿರುವ ಸ್ಪಷ್ಟತೆ ಸಿಸಿ ಕ್ಯಾಮರಾದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಪ್ರಕರಣಗಳಿಗೆ ನ್ಯಾಯ ಸಿಗ್ತಿತ್ತು. ಆತ್ಮೀಯರೊಂದಿಗೆ ಮಾತನಾಡಲು ಸಮಯವೇ ಇಲ್ಲ ಎನ್ನುವ ಮನುಷ್ಯ ಅನ್ಲಿಮಿಟೆಡ್ ಕರೆಗಳನ್ನು ಕಂಡುಹಿಡಿದು ಅಲ್ಲಿ ವಿಫಲನಾಗಿದ್ದಾನೆ.
ಕೇವಲ 30 ನಿಮಿಷಗಳಲ್ಲಿ ಮನೆಗೆ ಊಟ ಬರುವುದು. ಆದರೆ ಅಷ್ಟೇ ವೇಗವಾಗಿ ತುರ್ತು ಚಿಕಿತ್ಸಾ ವಾಹನವನ್ನು ಮನೆಗೆ ಕಳಿಸುವಲ್ಲಿ ಮನುಷ್ಯ ವಿಫಲನಾಗಿದ್ದ. ನೀವು ಅಂತರಂಗದಲ್ಲಿ ಕಳೆದು ಹೋಗಬೇಕೇ ಹೊರತು ಅಂತರ್ಜಾಲದಲ್ಲ. ನೀವು ಅಂತರಾತ್ಮದ ಮಾತುಗಳನ್ನು ಕೇಳಬೇಕೇ ಹೊರತು ಅಂತರ್ಜಾಲದ ಮಾತುಗಳನ್ನಲ್ಲ. ನೀವು ಸಾಮಾಜಿಕವಾಗಿ ಬೆರೆಯಬೇಕೇ ಹೊರತು ಸಾಮಾಜಿಕ ಜಾಲತಾಣಗಳಲ್ಲ. ಶಿವಪ್ರಸಾದ್, ಮನುಷ್ಯನ ಅನುಕೂಲಕ್ಕೆ ಸೃಷ್ಟಿಯಾಗಿರೋ ತಂತ್ರಜ್ಞಾನದಿಂದ ಅನಾನುಕೂಲವಾಗಬಾರದು. ಮೊಬೈಲ್ ಅನ್ನೋದು ದೂರದ ವ್ಯಕ್ತಿಗಳನ್ನು ಹತ್ತಿರ ಸೇರಿಸಬೇಕೇ ಹೊರತು ಹತ್ತಿರದ ವ್ಯಕ್ತಿಗಳನ್ನು ದೂರ ಮಾಡಬಾರದು. ಕೊನೆಯದಾಗಿ ಒಂದು ಮಾತು, ಯಂತ್ರಗಳನ್ನ ನೀವು ನಿಯಂತ್ರಿಸಬೇಕೇ ಹೊರತು ನಿಮ್ಮನ್ನ ಯಂತ್ರಗಳು ನಿಯಂತ್ರಿಸಬಾರದು. ಶಿವಪ್ರಸಾದ್, ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ, ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ, ಭೂಮಿಗೆ ಬಂದ ಭಗವಂತ. ಬಾಸ್ಕೆ, ಆ ಬಜೆಟ್ ಫೈಲ್ದು ಅರ್ಜೆಂಟ್ ಮೇಲ್ ಮಾಡು. ಒಂಚೂರು ನಂದು ಕ್ರಾಶ್ ಆದಂಗಿದೆ. ಅಯ್ಯೋ ಇರಪ್ಪ, ನನ್ನ ಕೆಲಸನೇ ಇನ್ನೂ ಮುಗ್ದಿಲ್ಲ. ಮೊದಲೇ ಬಾಸ್ ಬೇರೆ ಗರಂ ಆಗಿದ್ದಾರೆ. ಮನೇಲೇನು ಅವ್ರ ಹೆಂಡ್ತಿ ಉಗುದ್ಲೋ ಇಲ್ಲ ಅಗುದ್ಲೋ ಅವ್ರ ಮೇಲಿರೋ ಕೋಪನೆಲ್ಲ ತಗೊಂಬಂದು ನಮ್ಮ ಮೇಲೆ ಹಾಕ್ತಾರೆ. ಡಬ್ಬ ನನ್ನ ಮಕ್ಕಳು. ಅದ್ರಲ್ಲಿ ತಪ್ಪೇನಿದೆ ಬಾಸ್ಕಿ? ಎಲ್ಲಿವರೆಗೆ ಗಂಡ ಆದವನು ಆಫೀಸ್ ಕೋಪನ ಮನೆಯಲ್ಲಿ ಹೆಂಡತಿ ಮಕ್ಕಳ ಮೇಲೆ ತೋರಿಸ್ತಾನೋ ಅಲ್ಲಿವರೆಗೆ ಮನೆ ಕೋಪನ ಆಫೀಸಿಗೆ ಬಂದು ಸ್ಟಾಫ್ ಮೇಲೆ ತೋರಿಸ್ತಾನೆ. ಕರೆಕ್ಟಾಗಿ ಹೇಳಿದ್ರಿ ಸರ್. ನಾವೊಬ್ರು ತಪ್ಪು ಮಾಡಿದ್ದಾರೆ ಅಂತ ಸುಲಭವಾಗಿ ಬೆರಳು ತೋರಿಸ್ಬಿಡ್ತೀವಿ, ಆದರೆ 3 ಬೆರಳು ನಮ್ಮ ಕಡೆಗೆ ತೋರಿಸ್ತಿರುತ್ತೆ ಅನ್ನೋದನ್ನ ಮರೆಸ್ಬಿಡ್ತೀವಿ. ಅದಕ್ಕೆ ನಾನು ಬೆರಳೇ ತೋರಿಸಲ್ಲ, ಪೂರ್ತಿ ಕೈನೇ ತೋರಿಸ್ಬಿಡ್ತೀನಿ. ಹಿಂಗೆ ತುಂಬಾ ಬುದ್ಧಿವಂತರು ಸರ್ ನೀವು. ನೀವು ಬೇರೆಯವ್ರ ಕಡೆ ತೋರಿಸ್ತಾ ಇರೋ ಕೈ ನಿಮ್ಮ ದೇಹದ್ದೇ ಅನ್ನೋದು ನೀವು ಮರ್ತು ಬಿಟ್ಟಿರ್ತೀರ. ಇಲ್ಲೇ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮೀಟಿಂಗ್ ಶುರು ಆಗುತ್ತೆ. ಯಾರ್ಯಾರು ಖರ್ಚಿಪ್ ಬೇಕೋ ಬೇಗ ಹೇಳ್ಬಿಡಿ, ತಂದು ಮಡಗ್ಬಿಡ್ತೀನಿ. ಖರ್ಚಿಫ ಯಾಕೆ? ಇನ್ನೇನು ಮೇಡಮ್, ಬಾಸು ತುಪ್ಪಕ್ಕಂತ ಯಾಕರ್ ಸುಗಿರ್ತಾರೆ ಒರ್ಸ್ಕೊಳಕ್ಕೆ. ರಾಮಯ್ಯ, ನಮ್ಮ ಕೆಲಸ ನಾವು ನಿಯತ್ತಾಗಿ ಮಾಡಿದ್ರೆ ಯಾರ ಹತ್ರನೂ ಯಾಕೆ ಅನ್ನಿಸ್ಕೋಬೇಕು? ಮೇಡಮ್, ಒಂದೊಂದ್ಸಲ ಬಾಸು ಬೈಬೇಕು ಅಂತಾನೆ ಬಂದು ಸೀಟಲ್ಲಿ ಕುಂತಿರ್ತಾರೆ. ಕೆಲ್ಸದ ಮೇಲೆ ಭಯ ಇರೋನು ಅನ್ನಿಸ್ಕೊಂಡು ಸುಮ್ಮನಾಗ್ತಾನೆ. ಅದೇ ಕೆಲಸ ಗೊತ್ತಿರೋನು ಇಲ್ಲಿಲ್ಲ ಅಂದ್ರೆ ಇನ್ನೊಂದು ಕಡೆ ಅಂತ ಎದ್ದು ಹೋಯ್ತಾ ಇರ್ತಾನೆ. ಹೇ ರಾಮಯ್ಯ, ನಾವು ಮಿಡ್ಲ್ ಕ್ಲಾಸ್ನವರು ಹೊಗಳಿಕೆನ ಬೆನ್ನಿಗೆ ಹಾಕೋಬೇಕು, ಬೈಗುಣನ ಜೋಬ್ಗೆ ಹಾಕೋಬೇಕು. ಒಟ್ನಲ್ಲಿ ಯಾರೇನೇ ಅಂದ್ರು ಬಾಯಿ ಮುಚ್ಚಿರ್ಬೇಕು, ಕಣ್ ಬಿಟ್ಟಿರ್ಬೇಕು, ಕಿವಿ ತೆರೆದಿರ್ಬೇಕು. ದ್ಯಾಟ್ಸ್ ಆಲ್. ನಿಜಾನಪ್ಪ, ಸಂಬಳ ಬರೋದು ಒಂದಿನ ತಡವಾದ್ರೂ ಕೈ ಕಾಲೇ ಆಡಲ್ಲ. ಅಂಥದ್ರಲ್ಲಿ ಕೆಲಸನೇ ಹೋದ್ರೆ ಜೀವನೇ ಹೋಗುತ್ತೇನೋ. ಏನು ಹೇಳಿಕತ್ತೀನಿ? ಯಾರು ಹೇಳಿಕತ್ತೀವ ನೀನ? ಯಾರನ್ನ ಕೇಳಿ ನಿರ್ಧಾರ ತೊಗೊಂಡ್ರಿ ನೀವು? ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ನಾವು ಅದು ಇದು ಅಂತೇಳಿ ಮಸ್ಕಿರಿ ಮಾಡಿದ್ರೆ ನೋಡ್ರಿಲ್ಲೇ ಪರಿಣಾಮ ನಟ್ಟಿಗಿರುವುದಿಲ್ಲ. ಐ ವಿಲ್ ಕಾಲ್ ಮೈ ಲಾಯರ್ ಆಸೆ. ನಮ್ಮಪ್ಪ ಈ ಕಂಪನಿ ಮೇಲೆ ಪ್ರಾಣನ ಇಟ್ಕೊಂಡಾನ. ಕಂಪ್ನಿ ಲಾಸ್ ಇದ್ರು ನಡ್ಸ್ಲಿಕ್ಕತ್ತೀವಿ. ಯಾಕೆ ನಡ್ಸ್ಲಿಕ್ಕತ್ತೀವಿ? ನಮ್ಮ ಅಪ್ಪನ ಸಲುವಾಗಿ ರೀ. ಏನು ಈ ಕಂಪನಿ ನಿಮ್ಮ ಅಪ್ಪನ ಮಾಡಿ ನೀನು? ನಮ್ಮಪ್ಪ ಹಗಲು ರಾತ್ರಿ ಕಷ್ಟಪಟ್ಟು ಕಟ್ಟಿದ ಕಂಪನಿ ಇದೆ. ಏನಕ್ಕೆ ಕಂಪನಿ ಮುಚ್ಚಂತ ಹೇಳ್ತೀಯ? ಇಮೇಲ್ ಕಳ್ಸಿರ? ಆತು, ಇಮೇಲ್ ನೋಡ್ತೀನಿ. ಅದ್ರಾಗೆಲ್ಲ ಸರಿ ಇತ್ತಂತ ಅನ್ಕೋ. ಮತ್ತೆ ಹೇಳ್ತೀನಿ, ಕೋರ್ಟು ಕಚೇರಿ ಅಲ್ಲಡ ಸಾಯ್ಬೇಕು ನೀನು. ಹಂಗೆ ಮಾಡ್ತೀನಿ ನಿನಗೆ. ಇಮೇಲ್ ಕಳ್ಸ, ಇಮೇಲ್. ಹಾ ಡ್ಯಾಡಿ, ಸರ್ 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 ಏನು ಸರ್ 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 ಏನೇ ಸರ್ ಕೊಡಿ ಕೊಡಿ ಸರ್ 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 ಅರೆ ಓಕೆ ಸರ್. ಡ್ಯಾಡಿ ಸರ್, ಡ್ಯಾಡಿ ಡ್ಯಾಡಿ ಅವ್ರಿಗೇನಾಯ್ತು ಸರ್? ಯಾಕೆ ಸರ್ ಅಳ್ತಾ ಇದ್ದೀರಾ? ಶಿವು ಸರ್ ಸರ್
ಈ ಕಂಪ್ನಿ ಕ್ಲೋಸ್ ಮಾಡ್ಬೇಕಂತೇಳಿ ನೋಟಿಸ್ ಕಳ್ಸಾರೋ ಶಿವು.